ಕೂಡ ಗೋಡೆ ಬಂದು ಬೀಳಬಾರದು ಅಂತ ತಾಯಿ ತನ್ನ ಕೈಯನ್ನು ಇಟ್ಕೊಂಡಿದ್ರು. ಮೂರಿಗಾಗಿ ತೀವ್ರ ರಕ್ಷಣಾ ಕಾರ್ಯಾಚರಣೆ ತೀವ್ರವಾಗಿ ನಡೀತಾ ಇದೆ. ಸ್ಥಳದಲ್ಲಿ ಎನ್ಡಿಆರ್ಎಫ್ನ ಟೀಮ್, ಎಸ್ಡಿಆರ್ಎಫ್ನ ತಂಡದವರು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಮೂರಿಗಾಗಿ ತೀವ್ರಗೊಂಡಂತ ರಕ್ಷಣಾ ಕಾರ್ಯ. ಸ್ಥಳದಲ್ಲಿ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ತಂಡದಿಂದ ಕಾರ್ಯಾಚರಣೆ ನಡೀತಿದೆ. ನಾವಿಂದ ಇಲ್ಲಿ ದೃಶ್ಯವನ್ನು ನೋಡ್ತಿರ್ಬೇಕಾದ್ರೆ ಅನ್ಸ್ಬೋದು, ಹಾಗೆ ಮಾಡ್ಬೋದು, ಹೀಗೆ ಮಾಡ್ಬೋದಲ್ಲ ಅಂತೆಲ್ಲ ತಲೆಯಲ್ಲಿ ಓಡುತ್ತೆ. ಆದ್ರೆ ಅಲ್ಲಿ ಇದ್ದಂಥವ್ರಿಗೆ ಗೊತ್ತು ಅದು ಹೇಗೆ ಸಾಧ್ಯ ಏನು. ಸೊ ಜೊತೆಗೆ ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಈಗ ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತಿದೆ. ಇನ್ನು ಈ ಆಕ್ಸಿಜನ್ ಕೊಡುವಂಥ ವ್ಯವಸ್ಥೆ ಬಗ್ಗೆ ಕೂಡ ನಾವು ಆಗಲೇ ಮಾತನಾಡ್ತಾ ಇದ್ವಿ. ಸುಮಾರು ಹೊತ್ತು ಆಗಿರೋದ್ರಿಂದ ಉಸಿರಾಟದ ಸಮಸ್ಯೆ ಕೂಡ ಆಗಿರುವಂಥ ಇದಿರುತ್ತೆ ಆ ತಾಯಿಗೂ ಕೂಡ. ಯಾಕಂದರೆ ಒಂದು ಅಷ್ಟು ಭಾರವನ್ನು ತಡ್ಕೊಳ್ಳೋದು ಒಂದು ದೇಹಕ್ಕೆ, ಅದು ಕೂಡ ಒಬ್ಬ ಹೆಣ್ಣು ಮಗಳಿಗೆ ಅದು ನೆನೆಸ್ಕೊಂಡ್ರೂ ಕೂಡ ಹಿಂಸೆ ಆಗುತ್ತೆ. ಸೊ ಅಷ್ಟು ವೇದನೆ. ಜೊತೆಗೆ ಒಂದು ಕಡೆ ಮಕ್ಕಳು ಕಣ್ಣೆದರಲ್ಲೇ ಗಂಡ ಎಲ್ಲಿ ಅಂತ ಅವರು ಪದೇ ಪದೇ ಕೇಳ್ತಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಸೊ ಬೆಳಗ್ಗೆ ಎಲ್ಲರೂ ಕೂಡ ಮಲಗಿರುವಂಥ ಸಂದರ್ಭದಲ್ಲಿ ಈ ಗುಡ್ಡ ಕುಸಿದಿದೆ ಹಿಂಭಾಗದಲ್ಲಿ. ಒಟ್ಟು 5 ಜನರಲ್ಲಿ 4 ಜನ ಪಾರಾಗಿದ್ದಾರೆ, ಒಬ್ಬರು ಸಾವನ್ನಪ್ಪಿದ್ದಾರೆ. ಸೊ ನೀವೀಗ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಪುಟ್ಟ ಮಕ್ಕಳಿಬ್ಬರು ಜೊತೆಗೆ ತಾಯಿ. ಸೊ ಊರ್ಮನೆ ಕೊಡಿ ಈಗ ಸದ್ಯಕ್ಕೆ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಟೀಮ್ನವರು ಹೇಗೆ ಆದಷ್ಟು ಬೇಗ ರಕ್ಷಣಾ ಕಾರ್ಯಾಚರಣೆ ಮಾಡಬೇಕು ಅಂತ ಭಾಳ ಭಾರ ಹೆಚ್ಚಾಗಿರುವಂಥ ಕಾರಣ ಅದನ್ನು ಕೂಡಲೇ ಅವರೇ ಮ್ಯಾನ್ಯುವಲಿ ಬಂದು ಲಿಫ್ಟ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಏನಾದರೂ ಒಂದು ದಾರಿಯನ್ನು ಕಂಡುಕೊಂಡು ಡ್ರಿಲ್ಲಿಂಗ್ ಕೂಡ ಮಾಡುವಂಥದ್ದು ನಾವು ಗಮನಿಸ್ತಾ ಇದ್ವಿ. ಸೊ ಹೇಗಾದರೂ ಮಾಡಿ ಈಗ ಆ ಮೇಲೆ ಬಿದ್ದಿರುವಂಥ ಮೇಲ್ಛಾವಣಿ ಏನಿದೆ, ಆ ಗೋಡೆ ಏನಿದೆ, ಅದನ್ನು ತೆಗೆದರೆ ಅಲ್ಲಿ ರಿಲೀಫ್ ಆಗುತ್ತೆ. ಜೊತೆಗೆ ತಾಯಿ ಇಬ್ಬರು ಮಕ್ಕಳನ್ನ ರಕ್ಷಿಸೋದಕ್ಕೆ ಈಗ ಸಾಕಷ್ಟು ಪ್ರಯತ್ನ ಆಗ್ತಿದೆ. ತಾಯಿ ಅಶ್ವಿನಿ ಕಂದಮ್ಮಗಳಿಗೆ ಆಕ್ಸಿಜನ್ ಪೂರೈಕೆಯನ್ನ ಮಾಡಲಾಗ್ತಾ ಇದೆ. ತಾಯಿ ಮತ್ತು ಇಬ್ಬರು ಮಕ್ಕಳನ್ನ ರಕ್ಷಿಸೋದಕ್ಕೆ ಹರಸಾಹಸ ಆಗ್ತಿದೆ. ಇಲ್ಲಿ ಒಂದು ರಿಲೀಫ್ ಏನಂತಂದ್ರೆ ಅವರಿಬ್ಬರು ಕೂಡ ಗೋಡೆ ಹೊರಗಿದ್ದಾರೆ. ಅಟ್ಲೀಸ್ಟ್ ಒಂದು ಆಕ್ಸಿಜನ್ ಆದರೂ ಕೂಡ ಸಪ್ಲೈ ಮಾಡಬಹುದು. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ತಂಡದಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ತಾಯಿ ಮತ್ತು ಇಬ್ಬರು ಮಕ್ಕಳನ್ನ ರಕ್ಷಿಸೋದಕ್ಕೆ ಈಗ ಸಾಕಷ್ಟು ಪ್ರಯತ್ನ ಆಗ್ತಿದೆ, ಇಬ್ಬರನ್ನು ಕೂಡ ರಕ್ಷಣೆ ಮಾಡೋದಕ್ಕೆ. ಆಕ್ಸಿಜನ್ ಪೂರೈಕೆ ಈಗ ತಾಯಿ ಅಶ್ವಿನಿ ಮತ್ತು ಮಕ್ಕಳಿಗೆ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ನ ತಂಡದಿಂದ ರಕ್ಷಣಾ ಕಾರ್ಯಾಚರಣೆ. ನಾವು ಹಿಂದೆ ಈ ವಯನಾಡ್ನಲ್ಲಾದಂಥ ದುರಂತ ಸಂದರ್ಭದಲ್ಲಿ ಅಥವಾ ಕೊಡಗಿನಲ್ಲಾದಾಗ ಅಥವಾ ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ನೋಡಿದ್ದೀವಿ. ಕಂಪ್ಲೀಟ್ ಆಗಿ ಆ ಮನೆ ಕುಸಿದಾಗ ಎಲ್ಲಿದ್ದಾರೆ ಅಂತಲೇ ಕಾಣ್ತಾ ಇರಲಿಲ್ಲ. ಅಟ್ಲೀಸ್ಟ್ ಇಲ್ಲಿ ಒಂದು ಭರವಸೆ ಅಂತ ಅಂದರೆ ಅವರು ವಿಸಿಬಲ್ ಇದ್ದಾರೆ, ಹೊರಗಡೆ ಕಾಣ್ತಿದ್ದಾರೆ ಅನ್ನೋದು.